ಬಿಟ್ಕಾಯಿನ್ ಟ್ರೇಡ್ ಮಾಡೋದು ಒಂದು ಇಂಥ ಸ್ಟ್ರಾಟಜಿ, ಅದರದ್ದು ವಿನ್ ರೇಷಿಯೋ ಅರೌಂಡ್ 80% ಐತಿ. ಅದನ್ನು ನಾನು ನಿಮಗೆ ಫ್ರೀಯಾಗಿ ಕಲಿಸಿದ್ರೆ ಹೆಂಗಿರ್ತೈತಿ ಬರ್ರಿ ಕಲಿಸ್ತೀನಿ. ನಾ ಈಗ ಏನೇನು ಹೇಳತ್ತೇನಲ್ಲ ಅದನ್ನು ಭಾಳ ಕೇರ್ಫುಲ್ ಆಗಿ ಕೇಳ್ರಿ. ಸೊ ಫಸ್ಟ್ ಆಫ್ ಆಲ್ ಚಾರ್ಟನ್ನು 30 ಮಿನಿಟ್ಸ್ ಟೈಮ್ ಫ್ರೇಮ್ನಾಗ ಓಪನ್ ಮಾಡ್ಕೊರಿ. ಚಾರ್ಟ್ ಓಪನ್ ಮಾಡಿದ್ಮೇಲೆ ಅದನ್ನ ರೀಸೆಟ್ ಚಾರ್ಟ್ ವ್ಯೂ ಅಂತ ಹೇಳಿ ಸೆಟ್ ಮಾಡ್ಕೊರಿ. ನೆಕ್ಸ್ಟ್ ಮಾರ್ಕೆಟ್ದಾಗ ಯಾವುದೂ ಕ್ಯಾಂಡಲ್ ಬ್ರೇಕ್ ಆಗ್ಲಾರ್ದಂಗ ಸಪೋರ್ಟ್ ಆಮೇಲೆ ರೆಸಿಸ್ಟೆನ್ಸ್ ಅನ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಕ್ಲೀನ್ ಆಗಿ ಈ ರೀತಿ ಡ್ರಾ ಮಾಡ್ಕೋರಿ. ಸಪೋರ್ಟ್ ಆಮೇಲೆ ರೆಸಿಸ್ಟೆನ್ಸ್ ಅನ್ನ ಡ್ರಾ ಮಾಡ್ಕೋರಿ. ನೆಕ್ಸ್ಟ್ ಮಾರ್ಕೆಟ್ ಯಾವ್ದು ಲೈನಿಗೆ ಬ್ರೇಕ್ ಮಾಡತೈತಿ ನೋಡ್ಕೋರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾರ್ಕೆಟ್ ಏನೈತಿ ಅಪ್ಸೈಡ್ ಬ್ರೇಕ್ ಮಾಡೈತಿ. ಓಕೆ, ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ. ಸೊ ನಾವೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಫಾಸ್ಟ್ ಆಗಿ 15 ಮಿನಿಟ್ಸ್ನಾಗ ಟೈಮ್ ಫ್ರೇಮನ್ನು ಚೇಂಜ್ ಮಾಡ್ಕೋಬೇಕು. ಆಮೇಲೆ ಕ್ಯಾಂಡಲ್ ಕ್ಲೋಸಿಂಗ್ ಆಗೋದು ವೇಟ್ ಮಾಡ್ಬೇಕು. ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಅದರದ್ದು ಹೈಯನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಹೈ ಮಾರ್ಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಆ ಹೈಯನ್ನು ಬ್ರೇಕ್ ಮಾಡಿ ಬಾಡಿ ಕ್ಲೋಸಿಂಗ್ ಕೊಡ್ಬೇಕು. ಇದೇನು ಪ್ರೊಸೀಜರ್ ಹೇಳತ್ತೇನಲ್ಲ ಕ್ಯಾಂಡಲ್ ಕ್ಲೋಸಿಂಗ್ ಇದೆಲ್ಲ 15 ಮಿನಿಟ್ಸ್ ಟೈಮ್ ಫ್ರೇಮ್ನಾಗ ಆಗ್ಬೇಕು. ಕ್ಯಾಂಡಲ್ ಬಾಡಿ ಕ್ಲೋಸಿಂಗ್ ಕೊಟ್ಟ ಮೇಲೆ ನಾವೇನೈತಿ ಇಲ್ಲಿ ಎಂಟರ್ ಆಗ್ತೇವೆ. ನಮ್ಮ ಸ್ಟಾಪ್ ಲಾಸ್ ನಾವು ಪ್ರೀವಿಯಸ್ ಸಪೋರ್ಟ್ ಏನಿರ್ತೈತಲ್ಲ ಅಲ್ಲಿ ತಂದಿಡಬೇಕು. ನಮ್ಮ ಟಾರ್ಗೆಟ್ ಸ್ಟಾಪ್ ಲಾಸ್ಗಿಂತ ಡಬಲ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 2000 ಐತಂದ್ರೆ ನಮ್ದು 4000 ಟಾರ್ಗೆಟ್ ಇರಬೇಕು. ಈ ರೀತಿ ದ್ಯಾಟ್ಸ್ ಇಟ್. ನೋಡೋಣ ಬರ್ರಿ ಪ್ರೈಸ್ ಎಲ್ಲಿ ಹೋಗ್ತೈತಿ. ಈ ಸ್ಟ್ರಾಟಜಿ ಒಳಗೆ ಸ್ಟಾಪ್ ಲಾಸ್ ಭಾಳ ದೊಡ್ಡದಿರ್ತೈತಿ, ಬಟ್ ಸ್ಟಾಪ್ ಲಾಸ್ ಹಿಟ್ ಆಗೋದು ಭಾಳ ಕಡಿಮೆ.